ನಂಗೊತ್ತು 2 ವೀಕ್ಸ್ ಮೇಲೆ ಆಯಿತು ವಿಡಿಯೋ ಮಾಡಿ ಚಾನಲ್ ಫುಲ್ ಬಿದೋಗಿದೆ ಅಂತ. ಆದರೆ ಈ ಗ್ಯಾಪಲ್ಲಿ ನನ್ನ ಚಾನಲ್ಗಿಂತ ನನ್ನ ಮೈಂಡ್ ಸೆಟ್ ಬಿದೋಗಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಒಂಥರ ಫುಲ್ ಬ್ಲ್ಯಾಂಕ್ ಆಗೋಗಿದೆ. ಮನೇಲೇ ಇದ್ದು ತಲೆ ಕೆಟ್ಟಿ ಸೈಕ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಆಗ ಅರ್ಥ ಆಯಿತು, ಈ ಥರ ಸುಮ್ಮನೆ ಇದ್ದರೆ ಏನು ಕೂಡ ಉಪಯೋಗ ಬರಲ್ಲ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಯೋಚನೆ ಮಾಡಿ ತಲೆಯೆಲ್ಲ ಉಪಯೋಗಿಸಿ ಆಗ ಒಂದು ಐಡಿಯಾ ಬಂತು. ಆ್ಯಂಡ್ ಈಗ ನಿಮಗೋಸ್ಕರನೇ ಒಂದು ಸ್ಪೆಷಲಾಗಿ ವಿಡಿಯೋ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ಆ ವಿಡಿಯೋ ಒಂದು 80 to 85% ಮುಗಿದೋಗಿದೆ. ಈ ವಿಡಿಯೋ ಒಂದು 0 ಬಜೆಟ್, 0 ಕ್ಯಾಸ್ಟ್, 0 ಕ್ಯಾಮಿಯೋ ಇರೋ ಒಂದು ಸ್ಮಾಲ್ ವಿಡಿಯೋ. ಫನ್ ಕಾಮಿಡಿ ಇಲ್ಲ ಅಂದರೂ ಕೂಡ ಮೋಟಿವೇಶನ್ ಅಂತೂ ಪಕ್ಕ ಸಿಗುತ್ತೆ. ಇದ್ರ ಬಗ್ಗೆ ಕೂಡ ಮಾತಾಡೋಣ. ಜೊತೆಗೆ ಇಲ್ಲಿವರೆಗಿನ ಮಾರ್ವೆಲ್, DC, ದ ಬಾಯ್ಸ್ ಅಪ್ಡೇಟ್ಸ್ ಬಗ್ಗೆ ಕೂಡ ಮಾತಾಡೋಣ. ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ಇವತ್ತಿನ ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 16ಗೆ ಸ್ವಾಗತ. ಆ್ಯಂಡ್ ಈಗ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ನಮಗೆ ಸಿಕ್ಕಿರುವ ಲೀಕ್ಸ್ ಪ್ರಕಾರ ಕಾಸ್ಮಿಕ್ ಕನ್ನಡ ಟೀಮ್ ಅವರು ಒಂದು ವಿಡಿಯೋ ರೆಡಿ ಮಾಡ್ತಿದ್ದಾರಂತೆ. ಮತ್ತು ನಮಗೆ ಸಿಕ್ಕಿರುವ ಈ ಪ್ಲಾಟ್ ಲೀಕ್ ಪ್ರಕಾರ ಈ ವಿಡಿಯೋಯಲ್ಲಿ ಒಬ್ಬ ಟೈಮ್ ಲೂಪಲ್ಲಿ ಸ್ಟಕ್ ಆಗಿರೋ ಬಗ್ಗೆ ಅಂತೆ. ಸೊ ಈಗ ಇವ್ರಿಗೆ ಈ ವಿಡಿಯೋ ಟೈಟಲ್ ಏನಕ್ಕೆ ಬೇಕು ಅಂತ ಫುಲ್ ಕನ್ಫ್ಯೂಸ್ ಆಗಿದ್ದಾರಂತೆ. ಸೊ ಕಮೆಂಟ್ಸಲ್ಲಿ ನೀವೇ ಒಂದು ಟೈಟಲ್ ಕೊಡಿ ಆ್ಯಂಡ್ ಅದೇ ಹಾಕೋಣ ಅಂತ ರೆಡಿ ಆಗಿದ್ದಾರೆ. ಇನ್ನು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಶೂಟಿಂಗ್ ಮೋಸ್ಟ್ ಆಫ್ ಇಟ್ ಎಲ್ಲ ರ್ಯಾಪ್ ಆಗಿದೆ. ಎಲ್ಲರೂ ಅವ್ರ ಪೋರ್ಷನ್ನ ಮುಗಿಸ್ಕೊಂಡು ಹೋಗಿದ್ದಾರೆ. ನೈಟ್ ಕ್ರಾಲರ್ನ ಲುಕ್ ಲೀಕ್ ಆಗಿದೆ. RDJ ಅವರು ನನಗೆ ಇನ್ನೂ ಏನೋ ತೋರಿಸ್ಬೇಕು ಅಂತ ಮತ್ತೆ ಶೂಟ್ಗೆ ಬಂದಿದ್ದಾರೆ. ಡೂಮ್ಸ್ಡೇ ಮೂವಿಯ ಸ್ಕ್ರಿಪ್ಟ್ ಬರೆಯೋಕ್ಕೆ ಬಂದಿದ್ದ ಮೈಕಲ್ ವಾಲ್ಡನ್ ಅವರು ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಫುಲ್ ಖುಷಿ ತೋರಿಸಿದ್ದಾರೆ. ಇನ್ನು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಾವು ಟೋಟಲ್ ಆಗಿ 6 ಟೀಮ್ಸ್ ನೋಡ್ತೀವಂತೆ. ಒಂದು ಥಂಡರ್ಬೋಲ್ಟ್ಸ್ನ ದ ಅವೆಂಜರ್ಸ್ ಟೀಮ್, ಇನ್ನೊಂದು ಸ್ಯಾಮ್ ವಿಲ್ಸನ್ನ ಅವೆಂಜರ್ಸ್ ಟೀಮ್, ಮೂರನೇದು ಫಾಕ್ಸ್ ಯೂನಿವರ್ಸ್ನ ಎಕ್ಸ್ಮೆನ್, ನಾಲ್ಕನೇದು ನಮ್ಮ ಫ್ಯಾಂಟಾಸ್ಟಿಕ್ ಫೋರ್, ಐದನೇದು ಡಾಕ್ಟರ್ ಡೂಮ್ನ ಟೀಮ್, ಆ್ಯಂಡ್ ಕೊನೆದು ಬಂದು ನಮ್ಮ ಟೀಮ್ ಲೋಕಿ ಅಥವಾ ಟೀಮ್ TVA. ನನಗೆ ಗೊತ್ತಿತ್ತು TVA ಅವರು ಎಲ್ಲ ಯೂನಿವರ್ಸಿಂದ ಆ್ಯಂಗಲ್ ಬೀಯಿಂಗ್ನ ಕರ್ಕೊಂಡ್ಬಂದು ಒಂದು ಮಲ್ಟಿವರ್ಸ್ ಟೀಮ್ನ ಬಿಲ್ಡ್ ಮಾಡಬಹುದು ಅಂತ. ಆ್ಯಂಡ್ ಇದನ್ನೇ ನಾವು ಟೀಮ್ TVA ಅಥವಾ ಟೀಮ್ ಲೋಕಿಯಲ್ಲಿ ನೋಡ್ಬಹುದು. ಆ್ಯಂಡ್ ಈ ಟೀಮ್ನ ಲೀಡ್ ಬಂದು ನಮ್ಮ ಲೋಕಿ, ಅಂದರೆ ನಮ್ಮ ಲೋಕಿ ಅಲ್ಲ, ಲೋಕಿಯ ವೇರಿಯಂಟ್ ಆದ ಸಿಲ್ವಿ. ಡೂಮ್ಸ್ಡೇ ಮೂವಿಯಲ್ಲಿ ಸಿಲ್ವಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತೆ. ಇನ್ಫ್ಯಾಕ್ಟ್ ರಿಪೋರ್ಟ್ಸ್ ಪ್ರಕಾರ ಸಿಲ್ವಿನೇ ನಮ್ಮ ಅರ್ತ್ 616ಗೆ ಬಂದು TVA ಬಗ್ಗೆ ಎಲ್ಲ ತಿಳಿಸಿ, ಲೋಕಿ ಬಗ್ಗೆ ಎಲ್ಲ ತಿಳಿಸಿ TVAಗೆ ಕರ್ಕೊಂಡು ಹೋಗೋದಂತೆ. ಎಟರ್ನಲ್ಸ್ ಟೀಮ್ ಇಡೀ ಫೇಸ್ 6ಅಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಅಂತೆ. ಎಂಡ್ ಗೇಮ್ನು ಮಿಸ್ ಮಾಡಿಕೊಂಡ್ರು. ಆ್ಯಂಡ್ ಈಗ ಸೀಕ್ರೆಟ್ ವಾರ್ಸ್ ಕೂಡ ಮಿಸ್ ಮಾಡ್ಕೊತಿದ್ದಾರೆ. ಈ ಸೆಲೆಸ್ಟಿಯಲ್ಸ್ ನಿಜವಾಗ್ಲೂ ಇವ್ರನ್ನ ಅರ್ತ್ಗೆ ಯಾಕಂತ ಕಳಿಸಿದ್ರು? ಇವ್ರ ಫ್ರಾಂಚೈಸ್ನೇ ಕಾಪಾಡೋಕ್ಕಾಗ್ತಲ್ಲ ಇವ್ರಿಗೆ, ಇನ್ನು ಇವರು ಅರ್ತ್ನ ಕಾಪಾಡ್ತಾರಾ? ಅಡಲ್ಟ್ ಕಂಟೆಂಟಲ್ಲಿ ದ ಬಾಯ್ಸ್ ಸೀರೀಸ್ನ ಯಾರು ಬೀಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಜೇಮ್ಸ್ ಗನ್ ಅವರ ಪೀಸ್ ಮೇಕರ್ ಸೀಸನ್ 2ನ ಎಪಿಸೋಡ್ 1 ನೋಡಾದ್ಮೇಲೆ ದ ಬಾಯ್ಸ್ನ ಹೀರೋಗ್ಯಾಸಮ್ ಏನೂ ಇಲ್ಲ ಇದ್ರ ಮುಂದೆ. ನಾನು ಚಿಕ್ಕ ವಯಸ್ಸಿಂದ ಕೂಡ ಮಾರ್ವೆಲ್ ಫ್ಯಾನ್ಗಿಂತ ಮುಂಚೆ ಒಬ್ಬ ದೊಡ್ಡ WWE ಫ್ಯಾನ್ ಮತ್ತು ಒಂದು ದೊಡ್ಡ ಜಾನ್ ಸಿನಾ ಫ್ಯಾನ್. ನಂಗೆ ಗೊತ್ತು ನೀವು ನಂಬಲ್ಲ ಅಂತ, ಅದಕ್ಕೋಸ್ಕರನೇ ಪ್ರೂಫ್ ಕೂಡ ಇದೆ ನೋಡಿ. ಇಷ್ಟು ದೊಡ್ಡ ಫ್ಯಾನ್ ನಾನು ಜಾನ್ ಸಿನಾಗೆ. ಆದರೆ ಈ ಸೀರೀಸ್ ನೋಡಾದ್ಮೇಲಂತೂ ಸೊ ಪೀಸ್ ಮೇಕರ್ ಸೀಸನ್ 1 ಬಗ್ಗೆ ಒಂದು ರೀಕ್ಯಾಪ್ ವಿಡಿಯೋ ಮಾಡಬೇಕು ಅಂತ ಇದ್ದೆ. ಆದರೆ ಈ ವಿಡಿಯೋ ಅಲ್ಲಿ ಬ್ಯುಸಿ ಆಗಿದ್ದೆ, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಜೇಮ್ಸ್ ಗನ್ ಅವರು ಪೀಸ್ ಮೇಕರ್ ಸೀಸನ್ 1 ತುಂಬ ಸಿಂಪಲ್ ಸ್ಟೋರಿ, ಆದರೆ ಎಕ್ಸಿಕ್ಯೂಷನ್ ಮಾತ್ರ ಅಲ್ಟಿಮೇಟ್. ಈಗ ಸೀಸನ್ 2ನ ಎಪಿಸೋಡ್ 1 ಕೂಡ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳಿದ್ದೆ ಸೀಸನ್ 2 ಅಲ್ಲಿ ಮಲ್ಟಿವರ್ಸ್ ಓಪನ್ ಆಗುತ್ತೆ ಅಂತ. ಆ್ಯಂಡ್ ಯಾರ್ಯಾರು ಈ ಎಪಿಸೋಡ್ ನೋಡಿದ್ದೀರೋ ನಿಮ್ಗೆ ಅಷ್ಟು ಬೇಗ ಗೊತ್ತಿರತ್ತೆ ಮಲ್ಟಿವರ್ಸ್ ಓಪನ್ ಆಗಿದೆ ಅಂತ. ಸೊ ಪೀಸ್ ಮೇಕರ್ನ ಸೀಸನ್ 2 ಒಟ್ಟು 8 ಎಪಿಸೋಡ್ಸ್ ಇರುತ್ತೆ. ಮತ್ತು ಎಲ್ಲ ಎಪಿಸೋಡಲ್ಲೂ ಕೂಡ ಪೋಸ್ಟ್ ಕ್ರೆಡಿಟ್ ಸೀನ್ ಇದ್ದೇ ಇರುತ್ತೆ. ದ ಬಾಯ್ಸ್ ಫ್ರಾಂಚೈಸ್ನ ಸ್ಪಿನ್ ಆಫ್ ಸೀರೀಸ್ ಆದ ವಾಟ್ ರೈಸಿಂಗ್ನ ಫಸ್ಟ್ ಅಫಿಷಿಯಲ್ ಲುಕ್ ರಿಲೀಸ್ ಆಗಿದೆ. ಇದರಲ್ಲಿ ರೆಟ್ರೋ ಸ್ಟೈಲಲ್ಲಿ ನಾವು ನಮ್ಮ ಸೋಲ್ಜರ್ ಬಾಯ್, ಬಾಂಬ್ ಲೈಟ್, ಪ್ರೈವೇಟ್ ಏಂಜಲ್, ಟಾರ್ಪಿಡೋ ಇವನ್ನೆಲ್ಲ ನೋಡ್ತೀವಿ. ಈ ಸೀರೀಸ್ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿರುತ್ತೆ. ಮುಂದಿನ ವಿಡಿಯೋಯಲ್ಲಿ ಇವೆಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಕೂಡ ತಿಳಿಸ್ತೀನಿ. ಸೂಪರ್ಮ್ಯಾನ್ ಮೂವಿಯ ಸಕ್ಸಸ್ ನೋಡಿ ಈಗ ಜೇಮ್ಸ್ ಗನ್ ಅವರು ಸೂಪರ್ ಗರ್ಲ್ ಮೂವಿನ ಒಂದು ಸೂಪರ್ ಫ್ಯಾಮಿಲಿ ಆಗಿ ಮಾಡಬೇಕು ಅಂತ ಇದ್ದಾರೆ. ಜೊತೆಗೆ ಸೂಪರ್ಮ್ಯಾನ್ 2 ಕೂಡ ರೆಡಿ ಮಾಡ್ತಿದ್ದಾರೆ. ರೂಮರ್ಸ್ ಪ್ರಕಾರ DC ಅವರು
ವರ್ಲ್ಡ್ಸ್ ಫೈನೆಸ್ಟ್ ಸ್ಟೋರಿ ಲೈನ್ನ ಫಾಲೋ ಮಾಡಬೇಕು ಅಂತ ಇದ್ದಾರಂತೆ. ಕಾಮಿಕ್ಸಲ್ಲಿ ವರ್ಲ್ಡ್ಸ್ ಫೈನೆಸ್ಟ್ ಬಂದು ಬ್ಯಾಟ್ಮ್ಯಾನ್ ಮತ್ತು ಸೂಪರ್ಮ್ಯಾನ್ನ ಟೀಮ್ ಅಪ್ ಆಗಿರುತ್ತೆ. ಸೊ ಈ ಹೊಸ ಯೂನಿವರ್ಸಲ್ಲಿ ನಾವು ಬ್ಯಾಟ್ಮ್ಯಾನ್ ವರ್ಸಸ್ ಸೂಪರ್ಮ್ಯಾನ್ ನೋಡಲ್ಲ, ಅದ್ರ ಬದಲು ಬ್ಯಾಟ್ಮ್ಯಾನ್ ಆ್ಯಂಡ್ ಸೂಪರ್ಮ್ಯಾನ್ ನೋಡ್ತೀವಿ. ಈಗಿನ ಟ್ರೆಂಡ್ ನೋಡ್ತಿದ್ರೆ ನನಗೆ ಯಾಕೋ DC ಮುಂದೆ ಮಾರ್ವೆಲ್ನು ಕೂಡ ಹಿಂದೆ ಹಾಕಿ ರೂಲ್ ಮಾಡಬಹುದು ಅಂತ ಅನ್ನಿಸ್ತಿದೆ. ಸೊ ಲೆಟ್ ಸಿ. ರಿಪೋರ್ಟ್ಸ್ ಪ್ರಕಾರ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ಇಲ್ಲಿವರೆಗೂ ತಿಳಿದಿರೋ ವಿಲನ್ಸ್ ಯಾರು ಈ ಮೂವಿಯ ಮೇನ್ ವಿಲನ್ ಅಲ್ಲ ಅಂತ. ನೋ ವೇ ಹೋಮ್ ಮೂವಿ ಆದಮೇಲೆ ಪೀಟರ್ ಪಾರ್ಕರ್ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿರ್ತಾನಂತೆ ಆ್ಯಂಡ್ ಅಲ್ಲಿಂದ 3 ವರ್ಷ ಟೈಮ್ ಜಂಪ್ ತಗೊಳುತ್ತೆ. ಸೊ ಆ ಗ್ಯಾಪಲ್ಲಿ ಪೀಟರ್ ಪಾರ್ಕರ್ ಇವೆಲ್ಲ ವಿಲನ್ಸ್ ಫೈಟ್ ಆಡ್ತಾನಂತೆ. ನಾವು ಸ್ಪೈಡರ್ಮ್ಯಾನ್ನ ಹೊಸ ಕಾಸ್ಟ್ಯೂಮ್ಸ್ ನೋಡ್ಕೊಂಡು ಬರ್ತೀವಂತೆ. ಈಗ ಈ ಮೂವಿಯ ಔಟ್ಡೋರ್ ಶೂಟಿಂಗ್ ಮುಗ್ದೋಗಿದೆ, ಇನ್ನೆಲ್ಲ ಕೂಡ ಸ್ಟುಡಿಯೋ ಒಳಗೆ ನಡೆಯೋದು. ಆ್ಯಂಡ್ ಇನ್ನು ನಮಗೆ ಸೆಡಿ ಸಿಂಗ್ನ ಕ್ಯಾರೆಕ್ಟರ್ ಯಾವುದು ಅಂತ ಗೊತ್ತಾಗೇ ಇಲ್ಲ. ರಿಪೋರ್ಟ್ಸ್ ಪ್ರಕಾರ ಸೆಡಿ ಸಿಂಗ್ನ ಕ್ಯಾರೆಕ್ಟರ್ ಈ ಮೂವಿಯಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾರಂತೆ. ಈಗ ಮೇಡಿಯಾ ಪಾರ್ಕರ್ನ ನೇಮ್ ಸ್ಕ್ರ್ಯಾಚ್ ಆಗಿ ಎಲ್ಲರೂ ಕೂಡ ಸೆಡಿ ಸಿಂಗ್ ನಮ್ಮ ಗ್ವೆನ್ ಸ್ಟೇಸಿ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಹಾರ್ಟಲ್ಲಿರೋ ಗ್ವೆನ್ ಸ್ಟೇಸಿ 2012 ವಾಚ್ ಟವರಿಂದ ಬಿದ್ದು ಸತ್ಲು. ಸೊ ಈ ವಿಡಿಯೋದ ಕೊನೆ ಅಪ್ಡೇಟ್ ಮತ್ತೆ ಮುಂದಿನ ವಿಡಿಯೋ ಫಸ್ಟ್ ಅಪ್ಡೇಟ್ ಬಂದು ಟೀಮ್ ಡಾಕ್ಟರ್ ಡೂಮಲ್ಲಿ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಜಾಯ್ನ್ ಆಗ್ತಾನಂತೆ. ಜೊತೆಗೆ ಎಂಡ್ ಗೇಮಲ್ಲಿ ಸ್ಟೀವ್ ರಾಜರ್ಸ್ ಇಂದಾನೆ ಫಸ್ಟ್ ಇನ್ಕರ್ಷನ್ ಶುರು ಆಗಿದ್ದು. ಸೊ ಅದಕ್ಕೋಸ್ಕರನೇ ಈಗ ಡಾಕ್ಟರ್ ಡೂಮ್ ಸ್ಟೀವ್ ರಾಜರ್ಸ್ ಮತ್ತೆ ಇನ್ಕರ್ಷನ್ನ ಯಾರ್ಯಾರು ಕ್ರಿಯೇಟ್ ಮಾಡಿದ್ರು ಅವ್ರನ್ನೆಲ್ಲಾನು ಕೂಡ ಸಾಯಿಸಬೇಕು ಅಂತ ಬರ್ತಿದ್ದಾನೆ. ಇವೆಲ್ಲ ಹೇಗೆ ಟೈಅಪ್ ಆಗುತ್ತೆ ಇವೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ಮಾತಾಡೋಣ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.